ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಸುಧಾರಣೆ ಯಾವಾಗ ಅಂಬದು ಪ್ರಶ್ನೆ ಏನಂದ್ರೆ ರಿಪಬ್ಲಿಕ್ ಕನ್ನಡ ಕೇಳತ್ತ ಅಂತ ಹೇಳ್ಬೋದು. ಆಸ್ಪತ್ರೆ ಆವರಣದಲ್ಲಿ ಡೆಲಿವರಿ ಆಗ್ತದ, ಆ ಡೆಲಿವರಿ ಸಂದರ್ಭದಲ್ಲಿ ಹೆಣ್ಮಕ್ಳು ಆ ಹೊಟ್ಟೆಗಿನೇನು ಮೌಸ ಇರ್ತದ ಅದು ಎಲ್ಲ ತಂದು ಇಲ್ಲಿ ಬಿಡ್ತಾ ಇದ್ದಾರೆ ನೋಡ್ಬೋದು ನೀವು. ಹ್ಯಾಂಡ್ ಗ್ಲೌಸ್ ಇರ್ಬೋದು, ಆ ಡೆಲಿವರಿ ಆದ ಸಂದರ್ಭದಲ್ಲಿ ಹೊಟ್ಟೆಗಿಂದು ಗಲೀಜ್ ಮಾಂಸ ಬರ್ತದ ಅದೆಲ್ಲ ತಂದು ಇಲ್ಲಿ ಬಿಡ್ತಾ ಇದ್ದಾರೆ. ಇದು ಬ್ರಿಮ್ಸ್ ಆಸ್ಪತ್ರೆಯ ಆವರಣ ಇದೆ ನೋಡ್ಬೋದು ನೀವು. ಹಂದಿಗಳು, ನಾಯಿ, ಆಕಳು ಈ ರೀತಿ ಖುದ್ದೇನದಂದ್ರೆ ಗೋವುಗಳು ಕೂಡ, ಆಕಳುಗಳು ಕೂಡ ಇಂಥ ಮಾಂಸ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು ತಿಂದು ಏನದಂದ್ರೆ ಅವು ಕೂಡ ಬ್ಯಾನಿಗೀಡಾಗ್ತವೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಏನದಂದ್ರೆ ತಂದು ಬಿಡ್ತಾ ಇದ್ದಾರೆ. ಮೂಗು ಮುಚ್ಕೊಂಡು ನಿಂದ್ರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೆಲಿವರಿ ಸಂದರ್ಭದಲ್ಲಿ ಹೆಣ್ಮಕ್ಳು ಹೊಟ್ಟೆದಿಂದ ಮಾಂಸ ಅದು ಇದು ಇರುತ್ತೆ ಇಂತೆಲ್ಲ ತಂದು ಬಿಡ್ತಾ ಇದ್ದಾರೆ ಅಂಥೇಳಿ ಜನ ಹೇಳ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಪೇಷಂಟ್ಗಳಿದ್ದಾರೆ. ಟೋಟಲಿ ಈ ಒಂದು ಏನು ತಂದು ಬಿಡ್ತಾ ಇದ್ದಾರೆ ಇದ್ರದ್ದು 10 ಫೀಟ್ ಅಂತರದಲ್ಲೇ ಏನು ಹಾಸ್ಪಿಟಲ್ ಕೂಡ ಇದೆ, ಇನ್ನೊಂದು ಹಾಸ್ಪಿಟಲ್ ಇದೆ. ನಾವು ಹೇಗೆ ದಿನ ಬೆಳಗಾದ್ರೂ ಬರಬೇಕು, ಮೂಗು ಮುಚ್ಕೊಂಡು ನಿಂತಾರೆ, ಹಿರಿಯರಿದ್ದಾರೆ. ನೀವು ಆ ಸೈಡ್ ನೋಡ್ಬೋದು. ಈಗಾಗಲೇ ಕರ್ನಾಟಕ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 10 ಹಾಸಿಗೆಯ ಹಿರಿಯ ಆರೈಕೆ ಆಸ್ಪತ್ರೆ ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬ್ರಿಮ್ಸ್ ಅಂಥೇಳಿ ಬೋರ್ಡ್ ಇದೆ. ಅಂದ್ರೇನು ವಯಸ್ಸಾದವ್ರು ಇರ್ತಾರೆ, ಹಿರಿಯರು ಇರ್ತಾರೆ ನೋಡೋ ಬರ್ತಾ ಇದ್ದಾರೆ. ಅವ್ರದ್ದು ಆರೈಕೆ ಆಸ್ಪತ್ರೆ ಪಕ್ಕದಲ್ಲಿ ಅಂದ್ರೆ ಗೇಣಳಿತೆಯಲ್ಲೇ ಇಂಥ ಕಸ ತಂದು ಬಿಡ್ತಾ ಇದ್ದಾರೆ. ಆ ಕಸ ನಿಜಕ್ಕೂ ಮೂಗು ಮುಚ್ಕೊಂಡು ಏನದಂದ್ರೆ ವಯಸ್ಸಾದವ್ರು ಹೊರಡಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸಾಕಷ್ಟು ಬರ್ರಿ ಏನದಂದ್ರೆ ಜನ ಇಲ್ಲಿ ಬರೋಂಥ ರೋಗಿಗಳು ಅವರು ಇವರು ಸಾಕಷ್ಟು ಸರಿ ಸಂಬಂಧಪಟ್ಟವ್ರು ಹೇಳ್ರಿ ಎಲ್ಲರೂ ಮೂಗು ಮುಚ್ಕೊಂಡು ನೋಡ್ಬೋದು ನೀವು. ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ನೋಡ್ಬೋದು. ಏನು ಬಿಟ್ಟಾರ ಏನದ ರೀ ಕಸ ಎಲ್ಲ ಓಟು ಗಲೀಜಾಗಿ ಓಟು ಉಲ್ಟಿ ಹೇಳ್ತಾ ಇದ್ದಾರೆ ನೋಡಿ. ಅದು ಉಲ್ಟಿ ಹೇಳ್ತಾರೆ ಓಟು ಎಲ್ಲ ಅಂದ್ರೆ ಏನು ಗಾಣ ಹೊಂಟದ್ರಿ? ಗಾಳಿ ಉಂಟಲ್ಲ. ಈಗ ಡೆಲಿವರಿ ಆಗಿನ ಟೈಮಿನಲ್ಲಿ ಅದು ಮಾಸ್ ಏನು ತಂದು ಈ ಕರಿ ಡೆಲಿವರಿ ಆಗಿಂದೆಲ್ಲ ಬಿಟ್ಲತ್ತಾರ. ನಮ್ಗೆ ಉಲ್ಟಿ ಆಗತ್ತದ, ಕಾರ್ಕಿ ಬಂದ ನಾವು ದವಾಖಾನಿಗೆ ಹೋಗಿದ್ದೇವೆ ನೋಡಿ, ದೊಡ್ಡ ದವಾಖಾನಿಗೆ. ಇದು ಏನಂತ್ರಿ ಹೇಳ್ರಿ? ಇಲ್ಲಿ ದವಾಖಾನ್ಯಾಗ ರೀ ಸಾಮಾನು ಒಯ್ಲಾಕ್ ಬಂದಿದ್ದೇವೆ ನಾವು. ಮೋದಿ ಕೊಟ್ಟಿಂದು. ಈಗೆಲ್ಲ ಬಾಳ್ತನಾಗಿಂದ ಇಂಥವೆಲ್ಲ ತಂದು ಹಾಕ್ಲತ್ತಾರ. ನಾವು ಈಗ ಸಾಮಾನು ಒಯ್ಲಾಕ್ ಬಂದು ಉಲ್ಟಿ ಮಾಡ್ಕೊಂಡಿದ್ದೇವೆ. ಚಲೋ ಒಂದು ದವಾಖಾನಿಗೆ ಹೋಗಿ 5000 ರೂಪಾಯಿ ಹಾಕಿದ್ದೇವೆ ನೋಡ್ರಿ. ಅಂದ್ರೆ ಡೆಲಿವರಿ ಆಗೋ ನಂತರ ಏನು ಮಾಂಸ ಇರ್ತೀರಿ ಏನಂತಾರೆ ಅದಕ್ಕೆ ಏನು ತಂದು ಬಿಡ್ತಾರೆ? ಅದು ಹೊಟ್ಟೆಗಿಂದೆಲ್ಲ ಅದು ಹಿಡ್ಕೊಂಡಿಂದ ಅರ್ಬಿ ಫಿರ್ಬಿ ಎಲ್ಲ ಬಿಡ್ತಾರೆ ನೋಡ್ರಿ ಇಲ್ಲಿ ತಂದು. ಖಂಡ ಪಿಂಡ ತುರ್ಕುರು ಎಲ್ಲ ತಿಂದಿಂದೆಲ್ಲ ತಂದು ಹಾರು ಹೊಡ್ಲೇತಾರ ನೋಡ್ರಿ. ಸೊ ಇದು ಏನು ಈಗಾಗಲೇ ಒಂದು ರೋಗಿಗಳ ಮಾತಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನರಿದ್ದಾರೆ. ಆ ಕೈಯಲ್ಲಿ ಏನದಂದ್ರೆ ಈಗಾಗಲೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡಿಲಕ್ಕೆ ಬಂದಂಥ ರೋಗಿಗಳಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಏನದ ಇದು ಯಾಕೆ ಕಾಣುತ್ತದೆ ಏನದ ಏನು ಮಾಡ್ಬೇಕ್ರಿ? ವಾಸನ್ ಬಂದ್ರೆ ಏನು ಮಾಡ್ರಿ, ಏನು ಗಾಡ್ ಬಂದ್ರೆ ಅವ್ರಿಗೆ ತಿಳಿಯಲ್ರಿ ಏನ್ರಿ ಎಲ್ಲ ಹಿಂಗೆ ತಂದು ಬಿಟ್ಲಕ್ಕ ಎಲ್ಲ